ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಯಾರಿ ಕುಚ್ ಮಿರಾಕಲ್ ಬೈ ಥ್ರೆಡ್ಸ್. ಫ್ರೆಂಡ್ಸ್, ಇವತ್ತು ಚೈನ್ಸ್ನ ಹಾಕ್ಬಿಟ್ಟು ಆರ್ಚ್ಗಳನ್ನ ಹೇಗೆ ಹಾಕೋದು, ಸ್ಟಾರ್ಟಿಂಗು ಬೇಸ್ ಲೈನ್ನ ಮಾಡಿಕೊಂಡು ಸೆಕೆಂಡ್ ಸ್ಟೆಪ್ಪಲ್ಲಿ ಆರ್ಚ್ಗಳನ್ನ ಹೇಗೆ ಮಾಡೋದು ಡಬಲ್ ಕ್ರೋಶೆಯಲ್ಲಿ ಅನ್ನೋದನ್ನು ತೋರಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ಡಿಸೈನಿಗೆ ನಾನು ಟುಲಿಪ್ ಬ್ರ್ಯಾಂಡ್ ಅವ್ರದ್ದು ನೀಡಲ್ ನಂಬರ್ 10ನ ತೊಗೊಳ್ತಾ ಇದ್ದೀನಿ. ಹಾಗೆ 6 ಎಳೆ ದಾರನ ರೆಡಿ ಮಾಡಿಕೊಂಡು ತುದಿಲಿ ಗಂಟನ್ನ ಕಟ್ಕೊಂಡು ಇಟ್ಕೊಂಡಿದ್ದೀನಿ. ಬನ್ನಿ ಬಟ್ಟೆಗೆ ಹಾಕೋದು ಅಂತ ನೋಡೋಣ. ಸ್ಟಾರ್ಟಿಂಗು ಈ ಥರ ಫಿಂಗರಿಗೆ ಥ್ರೆಡ್ನ ಸುತ್ತಕೊಂಡು ಒಂದಿಷ್ಟು ಗ್ಯಾಪಲ್ಲಿ ಬಿಟ್ಕೊಂಡು ಸ್ಟಾರ್ಟಿಂಗ್ ನೋಡಿ, ಇಲ್ಲಿ ಫಸ್ಟು ಬಟ್ಟೆಗೆ ಕ್ರೋಶನ ಹಾಕಬೇಕು. ಬ್ಯಾಕ್ ಸೈಡ್ ಬೀಡ್ ಹೋಗೋ ರೀತಿಯಲ್ಲಿ ಇಟ್ಕೊಂಡು ಫಸ್ಟು ಬಟ್ಟೆಗೆ ಕ್ರೋಶನ ಹಾಕಿ ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಂಡು ದಾರನ ಎಳ್ಕೋಬೇಕು. ಎಳ್ಕೊಂಡಾಗ ಒಂದು ಲೂಪ್ ಆಗಿದೆ. ಈಗ ಮತ್ತೆ ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಂಡು ಸ್ವಲ್ಪ ಕ್ರೋಶನ ಈ ಥರ ಟ್ವಿಸ್ಟ್ ಮಾಡಿ ದಾರನ ಎಳ್ಕೊಂಡ್ರೆ ಸಿಂಗಲ್ ಲಾಕ್ ಆಗುತ್ತೆ. ಸಿಂಗಲ್ ಲಾಕ್ ಆದಮೇಲೆ ಮತ್ತೆ ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಲಾಕ್ನ ಮಾಡ್ಕೋಬೇಕು. ಸ್ಟಾರ್ಟಿಂಗಲ್ಲಿ ನಾವು ಯಾವಾಗಲೂ 2 ಟೈಮ್ಸು ಸಿಂಗಲ್ ಲಾಕ್ನ ನಾವು ಮಾಡ್ಕೋಬೇಕು. ಸಿಂಗಲ್ ಲಾಕ್ ಆದಮೇಲೆ ನೋಡಿ, ಸಿಂಗಲ್ ಲಾಕ್ ಆದಮೇಲೆ ಮತ್ತು ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಂಡು ಚೈನ್ಸ್ನ ಹಾಕ್ಕೊಳ್ಳೋಣ. ಈಗ ಈ ಲೂಪ್ ಇದೆ ಅಲ್ವಾ, ಈ ಲೂಪಿಂದ ಈಚೆ ಬರಬೇಕು. ಸೊ ಚೈನ್ಸ್ ಆಗುತ್ತೆ 1 2 3 4. ನಾನಿಲ್ಲಿ 4 ಚೈನ್ಸ್ನ ಹಾಕ್ಕೊಂಡಿದ್ದೀನಿ. 4 or 5 ಚೈನ್ಸ್ನೂ ಹಾಕ್ಕೋಬೋದು ಫ್ರೆಂಡ್ಸ್. ನಾನಿಲ್ಲಿ 4 ಚೈನ್ಸ್ನ ಹಾಕ್ಕೊಂಡಿದ್ದೀನಿ. 4 ಚೈನ್ ಆದಮೇಲೆ ಸ್ಟ್ರೈಟಾಗಿಟ್ಟು ಬಟ್ಟೆಗೆ ಇದು ನೋಡಿ, ಸ್ಟ್ರೈಟಾಗಿಟ್ಟು ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಈಗ ಸ್ಟ್ರೈಟಾಗಿ ಇಟ್ಟಿದ್ದೀವ 1 ಪಾಯಿಂಟ್ ಒಳಗೇ ಲಾಕ್ನ ಮಾಡ್ಕೋಬೇಕು. ಯಾಕಂದರೆ ಸ್ಯಾರಿಗೆ ಮಾಡಿದ್ರೆ ಸ್ಯಾರಿ ಸುಕ್ಕಾಗುತ್ತೆ. ಸೊ ಹಾಗಾಗಿ ಬಟ್ಟೆಗೆ ನೋ ಪ್ರಾಬ್ಲಮ್, ಸ್ಯಾರಿಗೆ ಹಾಕೋದ್ರಿಂದ ನಾವು ಸ್ಯಾರಿ ಸುಕ್ಕಾಗುತ್ತೆ. ಹಾಗಾಗಿ 1 ಪಾಯಿಂಟ್ ಒಳಗೇ ಲಾಕ್ನ ಮಾಡ್ಕೋಬೇಕು. ಈ ಥರ ನಿಮಗೆ ಚೈನ್ಸ್ ಹೇಗೆ ಹಾಕೋದು, ಲಾಕ್ ಹೇಗೆ ಮಾಡ್ಕೊಳ್ಳೋದು, ಸಿಂಗಲ್ ಕ್ರೋಶೆ, ಸಿಂಗಲ್ ಲಾಕ್, ಡಬಲ್ ಕ್ರೋಶೆ ಹೇಗೆ ಹಾಕೋದು ಅಂತ ನಿಮಗೆ ಗೊತ್ತಿಲ್ಲ ಅಂದರೆ ನಾನು ಪ್ರೀವಿಯಸ್ ವೀಡಿಯೋಲಿ ಹಾಕಿದ್ದೀನಿ. ನನ್ನ ಯೂಟ್ಯೂಬ್ ಚಾನಲ್ಸ್ನ ನೀವೊಂದ್ಸಲಿ ನನ್ನ ಪ್ರೀವಿಯಸ್ ವೀಡಿಯೋನ ನಾನು ಶೇರ್ ಮಾಡಿದ್ದೀನಿ. ನೀವೊಂದ್ಸಲಿ ಅಲ್ಲಿ ಹೋಗಿ ಬೇಕಾದರೆ ಚೆಕ್ ಮಾಡ್ಕೊಳ್ಳಿ. ನೀವು ಅಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ. ನಾನು ಸ್ಟೆಪ್ ಬೈ ಸ್ಟೆಪ್ 6 ಎಳೆ ದಾರದಿಂದನೂ ನಾನು ಯಾವ ರೀತಿ ಕ್ರೋಶನ ತೊಗೋಬೇಕು, 6 ಎಳೆ ದಾರನ ಹೇಗೆ ಮಾಡ್ಕೊಳ್ಳೋದು ಎಲ್ಲನೂ ಸ್ಟೆಪ್ ಬೈ ಸ್ಟೆಪ್ಪಲ್ಲಿ ಹೇಳ್ಕೊಟ್ಟು ಸ್ಟೆಪ್ ಬೈ ಸ್ಟೆಪ್. ಸೊ ನಾನು ನಿಮಗೆ ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳೋದು, ಚೈನ್ಸ್ ಹಾಕೋದು ಗೊತ್ತಿಲ್ಲ ಅನ್ನಂದರೆ ನಾನು ಪ್ರೀವಿಯಸ್ ವಿಡಿಯೋಲಿ ಶೇರ್ ಮಾಡಿದ್ದೀನಿ ವೀಡಿಯೋಸ್ನ, ಅಲ್ಲಿ ನೀವು ಚೆಕ್ ಮಾಡ್ಕೋಬೋದು. ನಾನು ಅಲ್ಲಿ 6 ಎಳೆ ದಾರ ಹೇಗೆ ಮಾಡ್ಕೊಳ್ಳೋದು, ಯಾವ ರೀತಿ ಕ್ರೋಶನ ತಗೋಬೇಕು, 6 ಎಳೆ ದಾರನ ಯಾವ್ದು ತಗೋಬೇಕು, ಮತ್ತು ಸಿಂಗಲ್ ಕ್ರೋಶೆ, ಸಿಂಗಲ್ ಲಾಕ್ ಹೇಗೆ ಹಾಕ್ಕೊಳ್ಳೋದು, ಡಬಲ್ ಕ್ರೋಶೆ ಹೇಗೆ ಹಾಕೋದು ಅನ್ನೋದನ್ನು ಸ್ಟೆಪ್ ಬೈ ಸ್ಟೆಪ್ ವಿಡಿಯೋ ಮಾಡಿ ನಾನು ಅಪ್ಲೋಡ್ ಮಾಡಿದ್ದೀನಿ. ನೀವು ಹೋಗಿ ಬೇಕಾದರೆ ಚೆಕ್ ಮಾಡ್ಕೊಳ್ಳಿ. ಈಗ ನಾನು ಸಿಂಗಲ್ ಲಾಕ್ನ ಮಾಡ್ಕೊಂಡಿದ್ದೀನಿ. ಸಿಂಗಲ್ ಲಾಕ್ ಆದಮೇಲೆ ಮತ್ತೆ ಚೈನ್ಸ್ನ ಹಾಕ್ಕೋಬೇಕು. 1 2 3 4 ಮತ್ತು 4 ಚೈನ್ಸ್ನ ಹಾಕ್ಕೊಂಡು ಅದು ಅಷ್ಟೇ ಸ್ಟ್ರೈಟಾಗಿ ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಬಟ್ಟೆಗೆ ಲಾಕ್ನ ಮಾಡ್ಕೊಳ್ಳೋಣ. ಕ್ರೋಶನ ಹಾಕಿ ದಾರನ ಎಳ್ಕೊಂಡು ಈ ಥರ ಸಿಂಗಲ್ ಲಾಕ್ನ ಮಾಡ್ಕೋಬೇಕು. ಲಾಕ್ ಆದಮೇಲೆ ಮತ್ತೆ ಚೈನ್ಸ್ನ ಹಾಕ್ಕೊಳ್ಳಿ. 1 2 3 4 ಮತ್ತು 4 ಚೈನ್ಸ್ನ ಹಾಕ್ಕೊಂಡು ಸ್ಟ್ರೈಟಾಗಿ ಇಟ್ಬಿಟ್ಟು ಈ ಥರ ಸ್ಟ್ರೈಟಾಗಿ ಇಟ್ಟು ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಬಟ್ಟೆ ಅಥವಾ ಕ್ರೋಶಕ್ಕೆ ದಾರನ ಹಾಕಿ ದಾರನ ಎಳ್ಕೊಳ್ಳಿ. ಈ ಥರ ಬಟ್ಟೆನ ಸ್ಟ್ರೈಟಾಗಿಟ್ಟು ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಕ್ರೋಶನ ಹಾಕಿ ಬಟ್ಟೆಗೆ ದಾರನ ಎಳ್ಕೋಬೇಕು. ಎಳ್ಕೊಂಡಾಗ 2 ಲೂಪ್ ಆಗುತ್ತೆ. ಮತ್ತು ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಂಡು ಇವು 2 ಲೂಪಿಂದ ಈಚೆ ಬಂದರೆ ಸಿಂಗಲ್ ಕ್ರೋಶೆ ಅಥವಾ ಸಿಂಗಲ್ ಲಾಕ್ ಅಂತ ಕರಿತೀವಿ. ಈ ರೀತಿಯಲ್ಲಿ ನಾವು ಚೈನ್ಸ್ನ ಹಾಕ್ಕೋಬೇಕು. 1 2 3 4 4 ಚೈನ್ಸ್ನ ಹಾಕ್ಕೊಳ್ಳೋಣ. 4 ಚೈನ್ಸ್ ಆದಮೇಲೆ ಸ್ಟ್ರೈಟಾಗಿಟ್ಟು ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಬಟ್ಟೆಗೆ ಈ ಥರ ಚೈನ್ಸ್ನ ಹಾಕಿ ಲಾಕ್ನ ಮಾಡ್ಕೋಬೇಕು. ನೋಡಿ ಮತ್ತೆ ತೋರಿಸ್ತೀನಿ. 1 2 3 4 ಚೈನ್ಸ್ನ ಹಾಕ್ಕೊಂಡು
ಸ್ಟ್ರೈಟಾಗಿ ಇಟ್ಟು ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ನೋಡಿ, ಇಲ್ಲಿ ಸ್ಟ್ರೈಟಾಗಿ ಇಟ್ಬಿಟ್ಟು ಕ್ರೋಶನ ಹಾಕಿ ದಾರನ ಎಳ್ಕೊಳ್ಳಿ. ಎಳ್ಕೊಂಡಾದಮೇಲೆ 2 ಲೂಪ್ ಆಗುತ್ತೆ. ಈ 2 ಲೂಪಿಂದ ಈಚೆ ಬರಬೇಕು. ಮತ್ತು ಸೂಜಿ ಮೇಲೆ ಒಂದ್ಸಲಿ ದಾರ ತೊಗೊಂಡು ಈ ಲೂಪಿಂದ ಈಚೆ ಬಂದರೆ ಒಂದು ಸಿಂಗಲ್ ಚೈನ್ ಆಗುತ್ತೆ. ಮತ್ತು ಈ ಥರ ಈಚೆ ಬಂದರೆ ಒಂದು ಸಿಂಗಲ್ ಚೈನು, ಮತ್ತು ಈ ಥರ ಈಚೆ ಬಂದರೆ ಒಂದು ಸಿಂಗಲ್ ಚೈನು. ಈ ಥರ ಒಟ್ಟು ನಾವು 4 ಸಿಂಗಲ್ ಚೈನ್ಸ್ನ ಮಾಡಿಕೊಂಡು ಸ್ಟ್ರೈಟಾಗಿ ಇಟ್ಬಿಟ್ಟು ಬಟ್ಟೆಗೆ ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಸ್ಟ್ರೈಟಾಗಿ ಇಟ್ಟು ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಂಡು ದಾರ ಎಳ್ಕೊಳ್ಳಿ. ಸೊ ಆವಾಗ 2 ಲೂಪ್ ಆಗುತ್ತೆ. ಈ 2 ಲೂಪಿಂದನೂ ಈಚೆ ಬರಬೇಕು. ನಾವಿಲ್ಲಿ ಬೇಸ್ ಲೈನ್ನ ತುಂಬ ಟೈಟಾಗಿ ಎಳ್ದು ಮಾಡ್ಕೋಬೇಡಿ. ಸೊ ಯಾಕಂದರೆ ಬಟ್ಟೆ ಅಥವಾ ಸ್ಯಾರಿ ನೀವು ಸ್ಟಾರ್ಟಿಂಗು ಬಟ್ಟೆಯಲ್ಲೇ ಟ್ರೈ ಮಾಡಬೇಕು. ಸೊ ನಮಗೆ ಬಟ್ಟೆ ಸುಕ್ಕಾಗೋ ಚಾನ್ಸಸ್ ಆಗುತ್ತೆ. ಸೊ ಹಾಗಾಗಿ ಬೇಸ್ ಲೈನ್ನ ಸ್ವಲ್ಪ ಲೂಸಾಗಿ, ತುಂಬಾ ಲೂಸಲ್ಲ, ಸ್ವಲ್ಪ ಲೂಸಾಗಿ ಮಾಡ್ಕೋಬೇಕು. ಮತ್ತು 1 ಪಾಯಿಂಟ್ ಒಳಗೇ ಲಾಕ್ನ ಮಾಡ್ಕೋಬೇಕು. ಇಲ್ಲಿ ತೋರಿಸ್ತೀನಿ ನೋಡಿ. 4 ಚೈನ್ನ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಸ್ಟ್ರೈಟಾಗಿ 1 ಪಾಯಿಂಟ್ ಒಳಗೆ ನೋಡಿ. ಆ ಕಡೆ ಲಾಕ್ನ ಮಾಡ್ತಾ ಇಲ್ಲ ನಾನು, 1 ಪಾಯಿಂಟ್ ಒಳಗೇ ಲಾಕ್ನ ನೋಡಿ. ಇಲ್ಲಿ ಸ್ಟ್ರೈಟಾಗಿ ಇಡ್ತೀನಿ, 1 ಪಾಯಿಂಟ್ ಒಳಗೇ ಲಾಕ್ನ ಮಾಡ್ಕೊಳ್ತೀನಿ. ಸೊ ಈ ಥರ 1 ಪಾಯಿಂಟ್ ಒಳಗೆ ಲಾಕ್ ಮಾಡೋದ್ರಿಂದ ನಮಗೆ ಸ್ಯಾರಿ ಸುಕ್ಕಾಗೋ ಚಾನ್ಸಸ್ ಇರೋದಿಲ್ಲ. ಹಾಗಾಗಿ ಯಾವಾಗ್ಲೂ ಲಾಕ್ ಮಾಡ್ಕೋಬೇಕಾದ್ರೆ 1 ಪಾಯಿಂಟ್ ಒಳಗೇ ಲಾಕ್ ಮಾಡ್ಕೊಳ್ಳಿ. ತೀರ ತುಂಬಾ ಒಳಗೆ ಲಾಕ್ ಮಾಡ್ಕೋಬಾರ್ದು. 2 ಪಾಯಿಂಟ್ 3 ಪಾಯಿಂಟ್ ಆ ಥರ ಲಾಕ್ ಮಾಡ್ಕೋಬಾರ್ದು. 1 ಪಾಯಿಂಟ್ ಒಳಗೆ ಲಾಕ್ನ ಮಾಡ್ಕೋಬೇಕು ನಾವು. ಈ ಥರ ನೋಡಿ, ಮತ್ತೆ ತೋರಿಸ್ತೀನಿ. ಈ ಥರ ಚೈನ್ಸ್ನ ಹಾಕ್ಕೊಂಡು ಸ್ಟ್ರೈಟಾಗಿ ಇಟ್ಟು ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು 1 ಪಾಯಿಂಟ್ ಒಳಗೆ ಲಾಕ್ನ ಮಾಡ್ಕೋಬೇಕು. ಸೊ ಆಗ ಸ್ಯಾರಿ ಸುಕ್ಕಾಗೋ ಚಾನ್ಸಸ್ ಇರೋದಿಲ್ಲ. ಹಾಗಾಗಿ ಹೇಳ್ತಾ ಇದ್ದೀನಿ. ಈ ಥರ ಲಾಕ್ ಆದಮೇಲೆ 1 2 2 ಚೈನ್ಸ್ನ ಹಾಕ್ಕೊಂಡು ಕೊನೆಯಲ್ಲಿ 2 ಚೈನ್ಸ್ನ ಹಾಕ್ಕೊಂಡು ದಾರನ ಟ್ರಿಮ್ ಮಾಡ್ಕೊಳ್ಳಿ. ನೀವು ಸ್ಯಾರಿಗೆ ಮಾಡ್ಕೊಳ್ಬೇಕಾದ್ರೆ ಪೂರ್ತಿ ಸ್ಯಾರಿ ಕಂಪ್ಲೀಟ್ ಆದಮೇಲೆ 2 ಚೈನ್ಸ್ನ ಹಾಕ್ಕೊಂಡು ಈ ಥರ ದಾರನ ಟ್ರಿಮ್ ಮಾಡ್ಕೋಬೇಕು. ಸೊ ಒಂದಿಷ್ಟು ಚೈನ್ಸ್ನ ಹಾಕಿದ್ದೀನಿ ನೋಡಿ. ಈ ಥರ ಫಿನಿಶಿಂಗ್ ಬರಬೇಕು ಅಂದರೆ ನಾನು ಆಗಲೇ ತೋರಿಸ್ದೆ ಅಲ್ವಾ, 1 ಪಾಯಿಂಟ್ ಒಳಗೇ ಲಾಕ್ನ ಮಾಡ್ಕೋಬೇಕು. ಇಲ್ಲ ಅಂದರೆ ಇದು ಸ್ವಲ್ಪ ಈ ಥರ ಸುಕ್ಕಾಗೋ ಚಾನ್ಸಸ್ ಇರುತ್ತೆ, ಬಟ್ಟೆ ಸುಕ್ಕಾಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ 1 ಪಾಯಿಂಟ್ ಒಳಗೇ ಲಾಕ್ನ ಮಾಡ್ಕೋಬೇಕು. ಸೆಕೆಂಡ್ ಸ್ಟೆಪ್ನ ಮಾಡೋಣ. ನಾನು ಸೇಮ್ ಕಲರ್ ಥ್ರೆಡ್ನೇ ತಗೊಳ್ತಾ ಇದ್ದೀನಿ. ತುದಿಲಿ ಗಂಟನ್ನ ಕಟ್ಕೊಂಡಿದ್ದೀನಿ. ಗಂಟನ್ನ ಕಟ್ಕೊಂಡು ನೋಡಿ, ಈಗ ಸ್ಟಾರ್ಟಿಂಗು ನಾವು ಎಲ್ಲಿ ಲಾಕ್ ಮಾಡ್ಕೊಂಡಿದ್ವಿ ಅಲ್ವಾ, ನೋಡಿ ಇಲ್ಲಿ ಸ್ಟಾರ್ಟಿಂಗ್ ಲಾಕ್ ಮಾಡಿದ್ದೀವಿ ಅಲ್ವಾ, ಆ ಲಾಕ್ ಮೇಲ್ಗಡೆ ಹೋಲ್ ಕಾಣಿಸುತ್ತೆ ನೋಡಿ. ನಮಗಿಲ್ಲಿ ಸ್ವಲ್ಪ ಲಾಕ್ ಮೇಲ್ಗಡೆ ಹೋಲ್ ಕಾಣಿಸ್ತಿದೆ ಅಲ್ವಾ, ಇಲ್ಲಿ ಕ್ರೋಶದಲ್ಲಿ ತೋರಿಸ್ತೀನಿ ನೋಡಿ. ಲಾಕ್ ಮೇಲ್ಗಡೆ ಹೋಲ್ ಕಾಣಿಸ್ತಿದೆ ಅಲ್ವಾ, ಆ ಹೋಲಿಗೆ ನಾವು ಈ ಥರ ಕ್ರೋಶನ ಹಾಕಬೇಕು. ನೋಡಿ ಇಲ್ಲಿ ನಿಮಗೆ ಹತ್ತಿರದಿಂದ ತೋರಿಸ್ತೀನಿ. ಈ ಲಾಕ್ ಮೇಲ್ಗಡೆ ಹೋಲ್ ಇದೆ ಅಲ್ವಾ, ಆ ಹೋಲ್ ಮೇಲ್ಗಡೆ ನಾವು ಕ್ರೋಶನ ಈ ಥರ ಹಾಕಬೇಕು. ಕ್ರೋಶನ ಹಾಕಿ ಈಗ ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಂಡು ಈ ಥರ ಆ ಹೋಲಿಂದ ನಾವು ದಾರನ ಈ ಥರ ಈಚೆ ತರಬೇಕು. ಸೊ ಈ ಗಂಟು ಬಂದುಬಿಟ್ಟು ಬ್ಯಾಕ್ ಸೈಡ್ ಹೋಗುತ್ತೆ. ಈ ಥರ 2 ಗಂಟು ಬ್ಯಾಕ್ ಸೈಡ್ ಇದೆ ನೋಡಿ, ಗಂಟು ಬ್ಯಾಕ್ ಸೈಡ್ ಹೋಗುತ್ತೆ. ಮತ್ತು ಈಗ ಒಂದು ಲೂಪ್ ಆಗಿದೆ ಅಲ್ವಾ, ಈ ಲೂಪಿಂದ ಈಚೆ ಬರಬೇಕು. ಸೊ ಒಂದು ಸಿಂಗಲ್ ಕ್ರೋಶೆ ಆಯಿತು. ಈಗ ಸಿಂಗಲ್ ಕ್ರೋಶೆ ಆದಮೇಲೆ ಈ ಚೈನ್ಸ್ ಹಾಕ್ಕೊಂಡಿದ್ದೀವಿ ಅಲ್ವಾ, 4 ಚೈನ್ಸು, ಅಲ್ಲಿಗೆ ಕ್ರೋಶನ ಹಾಕಿ ಮತ್ತು ದಾರನ ಎಳ್ಕೊಂಡು ಈಚೆ ಬಂದರೆ 2 ಲೂಪ್ ಆಗಿದೆ. ಈಗ ಈ 2 ಲೂಪಿಂದ ಈಚೆ ಬಂದರೆ ಒಂದು ಸಿಂಗಲ್ ಕ್ರೋಶೆ ಅಥವಾ ಸಿಂಗಲ್ ಚೈನ್ಸ್ ಆಯಿತು. ಸೊ ನಾವು ಸ್ಟಾರ್ಟಿಂಗಲ್ಲಿ 2 ಟೈಮ್ಸ್ ಸಿಂಗಲ್ ಕ್ರೋಶೆ ಅಥವಾ ಸಿಂಗಲ್ ಚೈನ್ ಮಾಡ್ಕೋಬೇಕು ಅಂದಿದ್ದೆ ಅಲ್ವಾ. ಸೊ ಏನಕ್ಕಂದರೆ ಡಿಸೈನ್ ಬಿಚ್ಚೋಗಬಾರ್ದು ಅಂತ ಅಷ್ಟೇ, ಸೆಕ್ಯೂರ್ ಆಗಿರಲಿ ಅಂತ. ಈಗ ಚೈನ್ಸ್ನ ಹಾಕ್ಕೋಬೇಕು. 1 2 3 ನೋಡಿ. ಇಲ್ಲಿ ಕ್ರೋಶನ ಹಾಕಿ ಕ್ರೋಶದ ಮೇಲೆ ನೋಡಿ, ಇಲ್ಲಿ ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಂಡು ಈ ಥರ ಕ್ರೋಶನ ಬಗ್ಸಿ ಈ ಥರ ಎಳ್ಕೊಂಡ್ರೆ ಚೈನ್ಸ್ ಆಗುತ್ತೆ ಅಷ್ಟೇ. ಒಟ್ಟು 4 ಚೈನ್ಸ್ನ ಹಾಕಿದ್ದೀನಿ. 4 ಚೈನ್ಸ್ನ ಹಾಕಿಬಿಟ್ಟು ಸ್ಟ್ರೈಟಾಗಿ ಇಟ್ಬಿಟ್ಟು ಇಲ್ಲಿ 4 ಚೈನ್ ಲಾಕ್ನ ಮಾಡ್ಕೊಂಡಿದ್ದೀವಿ ಅಲ್ವಾ, ನೋಡಿ ಇಲ್ಲಿ ಲಾಕ್ ಮಾಡ್ಕೊಂಡಿದ್ದೀವಿ ಅಲ್ವಾ, ಆ ಲಾಕ್ ಮೇಲ್ಗಡೆ ನೋಡಿ ಹತ್ತಿರದಿಂದ ತೋರಿಸ್ತೀನಿ. ಲಾಕ್ ಮಾಡ್ಕೊಂಡಿದ್ವಿ ಅಲ್ವಾ, ಆ ಲಾಕ್ ಮೇಲ್ಗಡೆ ಹೋಲ್ ಇದೆ, ಆ ಹೋಲಿಗೆ ನಾವು ಕ್ರೋಶನ ಹಾಕ್ಬೋದು. ನೋಡಿ ಇಲ್ಲಿ ಆ ಹೋಲ್ ಮೇಲೆ ನಾನು ಕ್ರೋಶನ ಹಾಕ್ತಿದ್ದೀನಿ, ಈ ಥರ ಒಳಗೋಗುತ್ತೆ. ಮತ್ತು ಈಗ ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಂಡು ಸ್ವಲ್ಪ ಈ ಥರ ಟ್ವಿಸ್ಟ್ ಮಾಡಿ, ಕ್ರೋಶನ ಟ್ವಿಸ್ಟ್ ಮಾಡಿ ಈ ಥರ ಎಳ್ಕೊಂಡ್ರೆ 2 ಲೂಪ್ ಆಗುತ್ತೆ. ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಂಡು ಮತ್ತು ಕ್ರೋಶನ ಈ ಥರ ಟ್ವಿಸ್ಟ್ ಮಾಡಿ ಆ 2 ಲೂಪಿಂದನೂ ಈಚೆ ಬಂದರೆ ಹಾಫ್
ಈಚೆ ಬಂದರೆ ಸಿಂಗಲ್ ಕ್ರೋಶೆ ಆಗುತ್ತೆ ಫ್ರೆಂಡ್ಸ್. ನೋಡಿ ಇಲ್ಲಿ. ಸೊ ಆಗ ಒಂದು ಚೈನ್ಸ್ ಹಾಕ್ಕೊಂಡು ಲಾಕ್ನ ಮಾಡ್ಕೊಂಡಿದ್ದೀವಿ. ಈಗ ಇಲ್ಲಿಂದ ನಾವು ಡಿಸೈನ್ಸ್ನ ಸ್ಟಾರ್ಟ್ ಮಾಡಬೇಕು. ಸೊ ಇಲ್ಲಿ 4 ಚೈನ್ ಏನು ಹಾಕಿದ್ದೀವಿ ಅಲ್ವಾ, ಇದರೊಳಗಡೆ ಒಂದು ಸಿಂಗಲ್ ಚೈನ್ನ ಹಾಕ್ಕೊಳ್ಳಿ. ಸೊ 4 ಚೈನ್ ಏನು ಹಾಕಿದ್ದೀವಿ, ಇಲ್ಲಿ ನಾವು ಒಂದು ಸಿಂಗಲ್ ಲಾಕ್ನ ಮಾಡ್ಕೋಬೇಕು. ಕ್ರೋಶನ ಹಾಕಿ ಈ ಥರ ದಾರನ ಎಳ್ಕೊಳ್ಳಿ. 2 ಲೂಪ್ ಆಗಿದೆ. ಮತ್ತು ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಂಡು ಇವೆರಡು ಲೂಪಿಂದ ಈಚೆ ಬರಬೇಕು. ಸೊ ಒಂದು ಸಿಂಗಲ್ ಕ್ರೋಶೆ ಆಗುತ್ತೆ. ನೀವು ಬೇಕು ಅಂದರೆ ಇಲ್ಲಿ ನಿಮಗೆ ಇಲ್ಲಿಂದನೇ ಡಿಸೈನ್ ಸ್ಟಾರ್ಟ್ ಮಾಡಲಿಕ್ಕೆ ಆಗೋದಿಲ್ಲ ಅನ್ನೋದಾದರೆ ಇನ್ನೊಂದು ಸಿಂಗಲ್ ಕ್ರೋಶೆನೂ ಬೇಕಾದರೆ ನೀವು ಇಲ್ಲೂ ಮಾಡ್ಕೋಬೋದು. ನಾನು ಒಂದೇ ಸಿಂಗಲ್ ಕ್ರೋಶೆನ ಮಾಡ್ಕೊಳ್ತೀನಿ. ನೋಡಿ, ಸಿಂಗಲ್ ಕ್ರೋಶೆ ಆದಮೇಲೆ 1 ಟೈಮ್ ಸಿಂಗಲ್ ಕ್ರೋಶೆನ ಮಾಡಿದ್ದೀನಿ ನಾನಿಲ್ಲಿ. ಸಿಂಗಲ್ ಕ್ರೋಶೆ ಆದಮೇಲೆ ಸೂಜಿ ಮೇಲೆ ಒಂದ್ಸಲಿ ಈ ಥರ, ಅಂದರೆ ಕ್ರೋಶದ ಮೇಲೆ ಒಂದ್ಸಲಿ ಈ ಥರ ದಾರನ ತಗೊಂಡು ಈಗ ಇಲ್ಲಿಂದನೇ ಈ ಡಿಸೈನ್ಸ್ನ ಸ್ಟಾರ್ಟ್ ಮಾಡಬೇಕು. ಇಲ್ಲಿ 4 ಚೈನ್ಸ್ ಏನು ಹಾಕಿದ್ದೀನಿ ಅಲ್ವಾ, ಸೊ ಆ 4 ಚೈನ್ ಒಳಗಡೆ ಕ್ರೋಶನ ಹಾಕಿ ಮತ್ತೆ ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಂಡು ಈ ಕ್ರೋಶನ ಸ್ವಲ್ಪ ಈ ಥರ ಟ್ವಿಸ್ಟ್ ಮಾಡಿಕೊಂಡು ಈ 4 ಚೈನ್ ಒಳಗಡೆಯಿಂದ ತೊಗೊಂಬರ್ಬೇಕು. ಈ ಥರ ಕ್ರೋಶನ ಒಳಗಡೆ ತೊಗೊಂಬಂದರೆ ಇಲ್ಲಿ 3 ಲೂಪ್ ಆಗಿದೆ ಈಗ. ಸೊ ಸ್ಟಾರ್ಟಿಂಗ್ 2 ಲೂಪಿಂದ ಸ್ಟಾರ್ಟಿಂಗ್ ನೋಡಿ, ಕ್ರೋಶದ ಮೇಲೆ ಒಂದ್ಸಲಿ ದಾರ ತೊಗೊಂಡು ಸ್ಟಾರ್ಟಿಂಗ್ 2 ಲೂಪಿಂದ 1 ಮಾಡ್ಕೊಳ್ಳೋಣ. ಮತ್ತು ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಳ್ಳಿ. ಇವೆರಡು ಲೂಪ್ ಇದೆ ಅಲ್ವಾ, ಈ 2 ಲೂಪಿಂದ ಈಗ 1 ಮಾಡ್ಕೋಬೇಕು. ಸೊ ನಮಗಿಲ್ಲಿ ಡಬಲ್ ಕ್ರೋಶೆ ಆಯಿತು. ಮತ್ತು ನೋಡಿ, ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಂಡು ಈ 4 ಚೈನ್ ಇದೆ ಅಲ್ಲ, ಈ 4 ಚೈನ್ ಒಳಗಡೆ ಕ್ರೋಶನ ಹಾಕಿ ಮತ್ತು ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಂಡು ದಾರನ ಎಳ್ಕೊಂಡ್ರೆ ಈಗ ನಮಗೆ 3 ಲೂಪ್ ಆಗಿದೆ. ನೋಡಿ, ಸ್ಟಾರ್ಟಿಂಗ್ ನಾವು ಇಷ್ಟು ಹತ್ರದಲ್ಲಿ ಮಾಡಿಕೊಂಡ್ರೆ ಚಿಕ್ಕ ಡಬಲ್ ಕ್ರೋಶೆ ಆಗುತ್ತೆ. ಸೊ ಸ್ವಲ್ಪ ಎಳ್ಕೋಬೇಕಿಷ್ಟು. ನೋಡಿ, ಇದು ಓಡಾಡಬೇಕು, ಇದು ಈಸಿಯಾಗಿ ಆರಾಮಾಗಿ ಈ ಥರ ಓಡಾಡಬೇಕು. ಅಷ್ಟು ಲೆಂತಿಯಲ್ಲಿ ನಾವು ಡಬಲ್ ಕ್ರೋಶೆನ ಮಾಡಿಕೊಂಡ್ರೆ ನೀಟಾಗಿ ಬರುತ್ತೆ. ಸ್ವಲ್ಪ ಲೆಂತಿ ಡಬಲ್ ಕ್ರೋಶೆ, ಆರ್ಚ್ ಸ್ವಲ್ಪ ದೊಡ್ಡದಾಗಿರುತ್ತೆ. ಸೊ ಫಿನಿಶಿಂಗು ಚೆನ್ನಾಗಿ ಬರುತ್ತೆ, ಹಾಗಾಗಿ ತೋರಿಸ್ತಾ ಇರೋದು. ಈಗ 3 ಲೂಪ್ ಆಗಿದೆ ಅಲ್ವಾ, ಸ್ಟಾರ್ಟಿಂಗ್ 2 ಲೂಪಿಂದ ಮಾತ್ರ ಈಚೆ ಬರಬೇಕು. 2 ಲೂಪಿಂದ ಈಚೆ ಬಂದಾಗ 2 ಲೂಪ್ ಆಗಿದೆ. ಮತ್ತು ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಂಡು ಇವಾಗ ಇವೆರಡೂ ಲೂಪಿಂದ ಈಚೆ ಬರಬೇಕು. ಸೊ ನಮಗೆ ಡಬಲ್ ಕ್ರೋಶೆ ಆಯಿತು. ಮತ್ತು ನೋಡಿ, ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಂಡು ಈ 4 ಚೈನ್ ಗ್ಯಾಪಿಗೆ ಹೋಗಿ ದಾರನ ಎಳ್ಕೊಳ್ಳಿ. ಸೊ ಆಗ ನಮಗೆ 3 ಲೂಪ್ ಆಗಿರುತ್ತೆ. ಮತ್ತು ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಂಡು ಸ್ಟಾರ್ಟಿಂಗ್ 2 ಲೂಪಿಂದ 1 ಮಾಡ್ಕೋಬೇಕು. ಮತ್ತು ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಂಡು ನೆಕ್ಸ್ಟ್ 2 ಲೂಪಿಂದನೂ 1 ಮಾಡ್ಕೋಬೇಕು. ಸೊ ಆಗ ಡಬಲ್ ಕ್ರೋಶೆ ಆಗುತ್ತೆ. ಮತ್ತು ನೋಡಿ, ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಳ್ತಾ ಇದ್ದೀನಿ. ಈ 4 ಚೈನ್ ಗ್ಯಾಪಿಗೆ ಹೋಗಿ ಮತ್ತು ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಂಡು ಈಚೆ ಬರಬೇಕು. ನಾವಿಲ್ಲಿ ಪ್ರತಿ ಒಂದ್ಸಲಿನೂ ಕ್ರೋಶದ ಮೇಲೆ ದಾರ ತಗೊಂಡೇ ಮಾಡ್ಕೋಬೇಕು. ಮತ್ತು ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಂಡು ಈ 2 ಲೂಪಿಂದ ಮಾತ್ರ ಈಚೆ ಬರ್ತಾ ಇದ್ದೀನಿ. ಮತ್ತು ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಂಡು ಇವೆರಡು ಲೂಪಿಂದ ಈಚೆ ಬರ್ತಾ ಇದ್ದೀನಿ. ಸೊ ಆಗ ನಮಗೆ ಡಬಲ್ ಕ್ರೋಶೆ ಆಗುತ್ತೆ. ಮತ್ತು ನೋಡಿ, ಈ ಥರ ದಾರನ ಸುತ್ತಕೊಂಡು ಸೂಜಿ ಮೇಲೆ ಒಂದ್ಸಲಿ ದಾರನ ತಗೊಳ್ಳೋಣ. ಮತ್ತು 4 ಚೈನ್ ಗ್ಯಾಪಿಗೆ ಕ್ರೋಶನ ಹಾಕಿ ಈಗ ಕ್ರೋಶ ಹಾಕಿದ್ಮೇಲೆ ಮತ್ತು ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಂಡು ಸ್ವಲ್ಪ ಈ ಥರ ಟ್ವಿಸ್ಟ್ ಮಾಡಿ ಕ್ರೋಶನ ಎಳ್ಕೊಂಬಂದರೆ ಈಗ 3 ಲೂಪ್ ಆಗಿದೆ. ಮತ್ತು ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಂಡು ಸ್ವಲ್ಪ ಈ ಥರ ಟ್ವಿಸ್ಟ್ ಮಾಡಿ 2 ಲೂಪಿಂದ ಮಾತ್ರ ಈಚೆ ಬರಬೇಕು. ಈಗ ಮತ್ತೆ 2 ಲೂಪ್ ಆಗಿದೆ. ಮತ್ತು ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಂಡು ಮತ್ತು ಸ್ವಲ್ಪ ಟ್ವಿಸ್ಟ್ ಮಾಡಿ ಇವೆರಡು ಲೂಪಿಂದ ಈಚೆ ಬರಬೇಕು. ಸೊ ಆಗ ಡಬಲ್ ಕ್ರೋಶೆ ಆಗುತ್ತೆ. ಡಬಲ್ ಕ್ರೋಶೆ ಆದಮೇಲೆ ನೋಡಿ, ಈ ಥರ ಆರ್ಚ್ ಮಾಡಬೇಕು ಅಂದಾಗ ಸ್ವಲ್ಪ ಈ ಥರ ಎಳ್ಕೊಳ್ಳಿ, ಪಕ್ಕನೇ ಡಬಲ್ ಕ್ರೋಶೆ ಬರಬೇಕು. ಸೊ ಹಾಗಾಗಿ ಮತ್ತೆ ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಂಡು ಮತ್ತೆ 4 ಚೈನ್ ಗ್ಯಾಪಿಗೆ ಹೋಗಿ ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಂಡು ದಾರನ ಎಳ್ಕೊಂಡ್ರೆ 3 ಲೂಪ್ ಆಗುತ್ತೆ. ಮತ್ತು ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಳ್ಳೋಣ. ಸ್ಟಾರ್ಟಿಂಗ್ 2 ಲೂಪಿಂದ ಈಚೆ ಬನ್ನಿ. ಮತ್ತು ಒಂದ್ಸಲಿ ಕ್ರೋಶದ ಮೇಲೆ ದಾರ ತಗೊಂಡು ಈಗ ಇವೆರಡು ಲೂಪಿಂದನೂ ಈಚೆ ಬರಬೇಕು. ಸೊ ಆಗ ಡಬಲ್ ಕ್ರೋಶೆ ಆಗುತ್ತೆ. ಈ ಡಬಲ್ ಕ್ರೋಶೆನ ಪಕ್ಕನೇ ಮಾಡ್ಕೊಳ್ತಾ ಹೋಗಬೇಕು ನಾವು. ನೋಡಿ, ಈ ಥರ ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಂಡು 4 ಚೈನ್ ಗ್ಯಾಪಿಗೆ ಹೋಗಿ ದಾರನ ಎಳ್ಕೊಂಡ್ರೆ 3 ಲೂಪ್ ಆಗಿರುತ್ತೆ. ಸ್ಟಾರ್ಟಿಂಗ್ 2ರಲ್ಲಿ 1 ಮಾಡ್ಕೋಬೇಕು. ಮತ್ತು ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಂಡು ಮತ್ತೆ 2ರಲ್ಲಿ 1 ಮಾಡ್ಕೋಬೇಕು. ಸೊ ಆಗ ನಮಗೆ ಡಬಲ್ ಕ್ರೋಶೆ ಆಗುತ್ತೆ. ಈ ಥರನೇ ಪಕ್ಕನೇ ಡಬಲ್ ಕ್ರೋಶೆ. ಈ ಥರ ಸ್ವಲ್ಪ ಸರಿಸ್ಕೋಬೇಕು. ನೋಡಿ, ಇಲ್ಲಿ ಇಷ್ಟು ಈ ಥರ ಹರಡ್ಕೊಂಡಿರುತ್ತೆ. ಸೊ ನಾವು ಈ ಥರ
ಆದಮೇಲೆ ಇಷ್ಟು ಹೀಗೆ ಲಾಕ್ ಮಾಡಿದ್ರೆ ನಮಗೆ ಶೇಪ್ ನೀಟಾಗಿ ಬರೋದಿಲ್ಲ. ಸೊ ಹಾಗಾಗಿ ಸ್ವಲ್ಪ ಈ ಥರ ಸರಿಸ್ಕೊಂಡು ಪಕ್ಕನೇ ಡಬಲ್ ಕ್ರೋಶೆ ಬರೋ ರೀತಿಯಲ್ಲಿ ನಾವು ನೋಡ್ಕೋಬೇಕು. ಮತ್ತು ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಂಡು ಮತ್ತೆ ಒಂದು ಡಬಲ್ ಕ್ರೋಶೆನ ಮಾಡ್ಕೊಳ್ಳೋಣ. ನೋಡಿ, ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಂಡು ಬಟ್ಟೆಗೆ ಹಾಕಿ ಫೋರ್ ಚೈನ್ ಗ್ಯಾಪಿಗೆ ಹಾಕಿ ನೋಡಿ, ಮತ್ತೆ ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಂಡು ಫೋರ್ ಚೈನ್ ಗ್ಯಾಪಿಗೆ ಹೋಗಿ ದಾರನ ಎಳ್ಕೊಂಡ್ರೆ 3 ಲೂಪ್ ಆಗಿರುತ್ತೆ. 2 ತುಂಬ ಎಳ್ಕೋಬೇಡಿ. ಒಂದು ಸ್ವಲ್ಪ ನಮಗೆ ಫೋರ್ ಚೈನ್ ಗ್ಯಾಪ್ ಫಿಲ್ ಆಗೋ ರೀತಿಯಲ್ಲಿ ನಾವು ಡಬಲ್ ಕ್ರೋಶೆನ ಮಾಡ್ಕೋಬೇಕು. ತುಂಬಾ ಹತ್ತತ್ರ ಸರಿಸ್ಕೋಬೇಡಿ. ಒಂದು ರೇಂಜಲ್ಲಿ ನೋಡಿ ಈ ಥರ ಸೇರಿಸ್ಕೋಬೇಕು ಅಷ್ಟೇ. ಇಷ್ಟು ಪಕ್ಕದಲ್ಲಿದ್ದರೆ ಸಾಕು ನಮಗೆ. ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ, ಇಷ್ಟು ಹತ್ತಿರ ಪಕ್ಕದಲ್ಲಿ ನಮಗೆ ಡಬಲ್ ಕ್ರೋಶೆಗಳು ಬಂದರೆ ಸಾಕು. ಈಗ ನಾನು ಒಟ್ಟು ಇಲ್ಲಿ ದಾರನ ಈ ಥರ ಮೇಲ್ ಮಾಡಿಕೊಂಡು ಒಟ್ಟು 1 2 3 4 5 6 7 8 9 10 ನನಗೆ ಫೋರ್ ಚೈನ್ ಗ್ಯಾಪಿಗೆ ಒಟ್ಟು 10 ಡಬಲ್ ಕ್ರೋಶೆ ಬೇಕಾಯಿತು. ನೋಡಿ, ನಿಮಗೆ 10 ಡಬಲ್ ಕ್ರೋಶೆ ಬೇಕಾಯಿತು ಅಂದರೆ 10 ಡಬಲ್ ಕ್ರೋಶೆನ ಮಾಡ್ಕೊಳ್ಳಿ. ಇಲ್ಲ 11 ಇನ್ನೂ ಸ್ವಲ್ಪ ಸ್ಪೇಸ್ ಇದೆ ಅಂದರೆ 11 ಮಾಡ್ಕೋಬೋದು. ಇಲ್ಲ 10 ಆಗಲಿಲ್ಲ ಅಂದರೆ 9 ಕೂಡ ಮಾಡ್ಕೋಬೋದು. ಇಷ್ಟೇ ಮಾಡ್ಕೋಬೇಕು ಅಂತ ಏನೂ ಇಲ್ಲ. ಬಟ್ ನಾವು ಇಲ್ಲಿ ಎಷ್ಟು ಡಬಲ್ ಕ್ರೋಶೆ ಸ್ಟಾರ್ಟಿಂಗಲ್ಲಿ ಎಷ್ಟು ಡಬಲ್ ಕ್ರೋಶೆ ಮಾಡ್ಕೊಂಡಿರ್ತೀವೋ ಆರ್ಚಲ್ಲಿ ಅಷ್ಟೇ ನಂಬರ್ ಆಫ್ ಡಬಲ್ ಕ್ರೋಶೆನ ನೆಕ್ಸ್ಟ್ ಆರ್ಚ್ಗಳಲ್ಲೂ ಮಾಡ್ಕೋಬೇಕು. ಸೊ ನಾನಿಲ್ಲಿ 10 ಡಬಲ್ ಕ್ರೋಶೆನ ಮಾಡಿದ್ದೀನಿ. ಸ್ಟಾರ್ಟಿಂಗಲ್ಲಿ ನಾವು ಹೇಗೆ ಸ್ಟಾರ್ಟ್ ಮಾಡಿದ್ದೀವೋ ಅದೇ ರೀತಿಯಲ್ಲಿ ಎಂಡಿಂಗಲ್ಲೂ ಎಂಡನ್ನ ಮಾಡಬೇಕು. ನಾವು ಸ್ಟಾರ್ಟಿಂಗಲ್ಲಿ ಒಂದು ಸಿಂಗಲ್ ಕ್ರೋಶೆನ ಹಾಕಿಬಿಟ್ಟು ಆರ್ಚ್ನ ಸ್ಟಾರ್ಟ್ ಮಾಡಿದ್ದೀವಿ ಅಲ್ವಾ. ಸೊ ಎಂಡಿಂಗು ಅಷ್ಟೇ ಒಂದು ಸಿಂಗಲ್ ಕ್ರೋಶೆ ಅಂದರೆ ಫೋರ್ ಚೈನಿಗೆ ಹೋಗಿ ಒಂದು ಸಿಂಗಲ್ ಕ್ರೋಶೆನ ಮಾಡ್ಕೋಬೇಕು. ಫೋರ್ ಚೈನಿಗೆ ಹೋಗಿ ನೋಡಿ ಈ ಥರ ಕ್ರೋಶನ ಹಾಕಿ ದಾರನ ಎಳ್ಕೊಳ್ಳಿ. 2 ಲೂಪ್ ಆಗಿರುತ್ತೆ. ದಾರನ ಎಳ್ಕೊಂಡಾಗ 2 ಲೂಪ್ ಆಗಿರುತ್ತೆ. ಈ 2 ಲೂಪಿಂದ ಈಚೆ ಬಂದರೆ ಒಂದು ಸಿಂಗಲ್ ಕ್ರೋಶೆ ಆಗುತ್ತೆ. ಈಗ ಸಿಂಗಲ್ ಕ್ರೋಶೆ ಆದಮೇಲೆ ಇಲ್ಲಿ ಪಕ್ಕದಲ್ಲಿ ಫೋರ್ ಚೈನ್ ಆದಮೇಲೆ ಸಿಂಗಲ್ ಲಾಕ್ ಅಥವಾ ಸಿಂಗಲ್ ಕ್ರೋಶೆ ಮಾಡಿದ್ದೀವಿ ಅಲ್ವಾ, ಅದ್ರ ಮೇಲ್ಗಡೆ ಹೋಲಿಗೆ ಹೋಗಿ ಒಂದು ಸಿಂಗಲ್ ಲಾಕ್ನ ಮಾಡ್ಕೋಬೇಕು. ಸೊ ಇಲ್ಲಿ ಡಿಸೈನು ಈ ಥರ ಕಾಣಿಸುತ್ತೆ ನೋಡಿ. ಇಲ್ಲಿ ಡಿಸೈನ್ ಬಂದುಬಿಟ್ಟು ಆರ್ಚ್ ಕಂಪ್ಲೀಟ್ ಆದಮೇಲೆ ಈ ಥರ ಕಾಣಿಸುತ್ತೆ. ಈಗ ಸಿಂಗಲ್ ಲಾಕ್ ಆದಮೇಲೆ ಇಲ್ಲಿ ಫೋರ್ ಚೈನ್ ಏನಿದೆ ಇಲ್ಲೂ ನಾವು ಫೋರ್ ಚೈನ್ಸ್ನ ಹಾಕ್ಕೋಬೇಕು. ಇಲ್ಲಿ ಫೋರ್ ಚೈನ್ಸ್ ಏನಕ್ಕೆ ಹಾಕ್ತಾ ಇದ್ದೀವಿ ಅಂದರೆ ಇಲ್ಲಿ ಕುಚ್ಚನ್ನ ಕಟ್ಟಬೇಕು. ಹಾಗಾಗಿ ನೋಡಿ, ಕ್ರೋಶದ ಮೇಲೆ ಒಂದ್ಸರಿ ದಾರ ತಗೊಂಡು ಈ ಥರ ಎಳ್ಕೊಂಡ್ರೆ ಒಂದು ಸಿಂಗಲ್ ಚೈನ್ ಆಗುತ್ತೆ. ಮತ್ತು ಕ್ರೋಶದ ಮೇಲೆ ದಾರ ಎಳ್ಕೊಂಡು ಈ ಥರ ಎಳ್ಕೊಂಡ್ರೆ ಸಿಂಗಲ್ ಚೈನ್ ಆಗುತ್ತೆ. ಇದೇ ಥರ ನಾವು ಫೋರ್ ಚೈನ್ಸ್ನ ಹಾಕ್ಕೋಬೇಕು. ಫೋರ್ ಚೈನ್ಸ್ನ ಹಾಕ್ಕೊಂಡು ಸ್ಟ್ರೈಟಾಗಿಟ್ಟು ನೋಡಿ, ಇಲ್ಲಿ ಫೋರ್ ಚೈನ್ ಲಾಕ್ ಮಾಡಿದ್ದೀವಿ ಅಲ್ವಾ, ಆ ಲಾಕ್ ಮೇಲ್ಗಡೆನೆ ಕ್ರೋಶನ ಹಿಂಗೆ ಹಾಕಿ ಲಾಕ್ನ ಮಾಡ್ಕೋಬೇಕು. ಕ್ರೋಶನ ಹಾಕಿ ದಾರನ ಎಳ್ಕೊಳ್ಳಿ. 2 ಲೂಪ್ ಆಗುತ್ತೆ. 2 ಲೂಪಿಂದ ಈಚೆ ಬಂದರೆ ಸಿಂಗಲ್ ಕ್ರೋಶೆ ಆಗುತ್ತೆ. ಈಗ ಮತ್ತೆ ಫೋರ್ ಚೈನ್ ಇದೆಯಲ್ಲ, ಈ ಫೋರ್ ಚೈನಿಗೆ ಒಂದು ಸಿಂಗಲ್ ಕ್ರೋಶೆ ಅಥವಾ ಸಿಂಗಲ್ ಲಾಕ್ನ ಮಾಡಬೇಕು. ಯಾಕಂದರೆ ಇಲ್ಲಿ ಫೋರ್ ಚೈನ್ ಆದಮೇಲೆ ನಾನು ಇಲ್ಲಿ ನೋಡಿ ಫೋರ್ ಚೈನ್ ಆದಮೇಲೆ ಸಿಂಗಲ್ ಲಾಕ್ನ ಮಾಡಿ ಡಿಸೈನ್ಸ್ನ ಸ್ಟಾರ್ಟ್ ಮಾಡಿದ್ದೀನಿ. ಈಗಲೂ ಅಷ್ಟೇ ಫೋರ್ ಚೈನ್ ಆದಮೇಲೆ ನೆಕ್ಸ್ಟು ಫೋರ್ ಚೈನಿಗೆ ಒಂದು ಸಿಂಗಲ್ ಲಾಕ್ನ ಮಾಡ್ಕೊಳ್ಳಿ. ಸಿಂಗಲ್ ಲಾಕ್ನ ಮಾಡಿಕೊಂಡು ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಂಡು ನೆಕ್ಸ್ಟ್ ಈ ಫೋರ್ ಚೈನನ್ನು ನೆಕ್ಸ್ಟು ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಂಡು ನೆಕ್ಸ್ಟ್ ಫೋರ್ ಚೈನ್ ಗ್ಯಾಪ್ ಇದೆಯಲ್ಲ, ಆ ಫೋರ್ ಚೈನ್ ಗ್ಯಾಪಿಗೆ ಹೋಗಿ ದಾರನ ಎಳ್ಕೊಂಡ್ರೆ 3 ಲೂಪ್ ಆಗಿರುತ್ತೆ. ಈಗ ಮತ್ತೆ ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಂಡು ಸ್ವಲ್ಪ ಈ ಥರ ಟ್ವಿಸ್ಟ್ ಮಾಡಿ ಈ 3 ಲೂಪಿಂದ 2 ಲೂಪಿಂದ ಸ್ಟಾರ್ಟಿಂಗ್ 2 ಲೂಪಿಂದ 1 ಮಾಡ್ಕೋಬೇಕು. ಮತ್ತು ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಂಡು 2 ಲೂಪಿಂದನೂ 1 ಮಾಡ್ಕೋಬೇಕು. ಸೊ ಒಂದು ಡಬಲ್ ಕ್ರೋಶೆ ಆಗುತ್ತೆ. ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಳ್ಳೋಣ. ಈ ಫೋರ್ ಚೈನ್ ಗ್ಯಾಪಿಗೆ ಹೋಗಿ ಕ್ರೋಶದ ಮೇಲೆ ಒಂದ್ಸಲಿ ದಾರ ಎಳ್ಕೊಂಡು ಈ ಥರ ಎಳ್ಕೊಂಡ್ರೆ 3 ಲೂಪ್ ಆಗುತ್ತೆ. ಸ್ಟಾರ್ಟಿಂಗ್ 2 ಲೂಪಿಂದ ಈಚೆ ಬರಬೇಕು. ಮತ್ತು ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಳ್ಳಿ, ಮತ್ತೆ 2 ಲೂಪಿಂದ 1 ಮಾಡ್ಕೊಳ್ಳಿ. ಸೊ ಡಬಲ್ ಕ್ರೋಶೆ ಆಯಿತು. ಮತ್ತೆ ನೋಡಿ ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಂಡು ಫೋರ್ ಚೈನ್ ಗ್ಯಾಪಿಗೆ ಹೋಗಿ ದಾರನ ಎಳ್ಕೊಂಡ್ರೆ 3 ಲೂಪ್ ಆಗಿದೆ. ಈಗ ಸ್ಟಾರ್ಟಿಂಗ್ 2 ಲೂಪಿಂದ ಈಚೆ ಬರಬೇಕು.
ಆಮೇಲೆ 2 ಲೂಪಿಂದ ಈಚೆ ಬರಬೇಕು. ಇದೇ ಥರ ನೋಡಿ, ಈ ಥರ ಸರಿಸ್ಕೊಂಡು ಪಕ್ಕನೇ ಡಬಲ್ ಕ್ರೋಶೆನ ಮಾಡಬೇಕು. ನಾವು ಸ್ಟಾರ್ಟಿಂಗ್ ಆರ್ಚಲ್ಲಿ ಎಷ್ಟು ಡಬಲ್ ಕ್ರೋಶೆನ ಮಾಡಿರ್ತೀವೋ ಅಷ್ಟೇ ನಂಬರ್ ಆಫ್ ಡಬಲ್ ಕ್ರೋಶೆನ ಈಗಲೂ ಮಾಡ್ಕೋಬೇಕು. ಒಟ್ಟು ನಾನಿಲ್ಲಿ 1 2 3 4 5 6 7 8 9 10 ಡಬಲ್ ಕ್ರೋಶೆನ ಮಾಡಿದ್ದೀನಿ. 10 ಡಬಲ್ ಕ್ರೋಶೆ ಆದಮೇಲೆ ನೋಡಿ ಇಲ್ಲಿ 4 ಚೈನ್ ಇದೆಯಲ್ಲ, ಈ 4 ಚೈನಿಗೆ ಹೋಗಿ ಒಂದು ಸಿಂಗಲ್ ಕ್ರೋಶೆನ ಮಾಡ್ಕೋಬೇಕು. ಸಿಂಗಲ್ ಕ್ರೋಶೆನ ಮಾಡಿಕೊಂಡು ನೆಕ್ಸ್ಟು 4 ಚೈನ್ ಲಾಕ್ ಮಾಡಿದ್ದೀವಿ ಅಲ್ವಾ, ಈ ಲಾಕ್ ಮೇಲೇ ಲಾಕ್ನ ಮಾಡ್ಕೋಬೇಕು. ಲಾಕ್ನ ಮಾಡ್ಕೊಳ್ಳೋಣ. ಸೊ ಈ ಥರ ಕಾಣಿಸುತ್ತೆ ನಮಗೆ. ಲಾಕ್ ಆದಮೇಲೆ 1 2 3 4 ಮತ್ತು 4 ಚೈನ್ಸ್ನ ಹಾಕ್ಕೊಂಡು ಈ 4 ಚೈನ್ಸ್ ಲಾಕ್ ಏನು ಮಾಡಿದ್ದೀವಿ ಅಲ್ವಾ, ಆ ಲಾಕ್ ಮೇಲೇ ಲಾಕ್ನ ಮಾಡ್ಕೊಳ್ಳಿ. ಲಾಕ್ ಆದಮೇಲೆ ಈಗ 2 or 3 ಚೈನ್ಸ್ನ ಹಾಕ್ಕೊಂಡು ದಾರನ ಟ್ರಿಮ್ ಮಾಡ್ಕೋಬೇಕು. ನೋಡಿ ಇಲ್ಲಿ 2 ಚೈನ್ಸ್ನ ಹಾಕಿದ್ದೀನಿ. ಹಾಕ್ಕೊಂಡು 1-2 ಇಂಚದ್ದು ಉದ್ದಕ್ಕೆ ನೋಡಿಕೊಂಡು ದಾರನ ಕಟ್ ಮಾಡ್ಕೋಬೇಕು. ಈ ಥರ ಕಟ್ ಮಾಡ್ಕೊಂಡು ಇದು ಕ್ರೋಶನ ಹಿಂಗೆ ನೋಡಿ ಎಳ್ಕೊಂಡು ಹೀಗೆ ಟೈಟ್ ಮಾಡಿದ್ರೆ ಆಯಿತು, ಈಗ ಸಾಕು. ಈ ಡಿಸೈನ್ ಬಿಚ್ಚೋಗೋದಿಲ್ಲ. ಸೊ ಇಲ್ಲಿಗೆ ನಾವು ಇಲ್ಲಿ 4 ಚೈನ್ ಗ್ಯಾಪ್ ಇದೆ ಅಲ್ವಾ, ಈ 4 ಚೈನ್ ಗ್ಯಾಪಿಗೆ ಕುಚ್ಚನ್ನ ಕಟ್ಟಬೇಕಾದ್ರೆ ಈ ಥ್ರೆಡ್ನ ಎತ್ಕೊಂಡು ಕುಚ್ಚನ್ನ ಕಟ್ಕೋಬೋದು. ಇಲ್ಲ ಅಂದರೆ ಟ್ರಿಮ್ ಮಾಡಿಕೊಂಡು ಬ್ಯಾಕ್ ಸೈಡ್ ಗ್ಲೂನ ಹಾಕಿಬಿಟ್ಟು ಈ ಥರ ಸ್ಟಿಕ್ಕು ಮಾಡ್ಕೋಬೋದು. ನಿಮಗೆ ಯಾವ್ದು ಈಸಿ ಆಗುತ್ತೆ ಆ ರೀತಿಯಲ್ಲಿ ನೀವು ಮಾಡ್ಕೊಳ್ಳಿ. ಸೊ ಇಷ್ಟೇ ಡಿಸೈನ್ ಇದು. ಇಲ್ಲಿ ಏನು 4 ಚೈನ್ ಹಾಕಿದ್ದೀನೋ ಅಲ್ಲೆಲ್ಲ ಕುಚ್ಚನ್ನ ಕಟ್ಟಬೇಕು ನಾವು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಆರ್ಚ್ ಎಲ್ಲನೂ ತುಂಬಾ ಚೆನ್ನಾಗಿರುತ್ತೆ. ನೀವು ಬಿಗಿನರ್ಸ್ ಆಗಿರೋದ್ರಿಂದ ಈ ರೀತಿಯಲ್ಲಿ ಮಾಡ್ಕೊಳ್ಳಿ. ನಿಮ್ಗೆ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಡಿಸೈನ್ಸ್ ಮಾಡ್ತೀನಿ ಅನ್ನೋದಾದರೆ ನೆಕ್ಸ್ಟ್ ಇಲ್ಲಿ ಬೀಡ್ನು ಬಿಟ್ಟು ನಾವು ಡಿಸೈನ್ಸ್ನ ಮಾಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ತುಂಬಾ ಸಿಂಪಲ್ಲಾಗೂ ಇರುತ್ತೆ. ನೀವು ಫುಲ್ ಸ್ಯಾರಿಗೆ ಇದೇ ರೀತಿಯಲ್ಲಿ ಒಂದೇ ಕಲರ್ ಕಾಂಬಿನೇಷನಲ್ಲಿ ಮಾಡಿಕೊಂಡು ಕುಚ್ಚನ್ನ ಇನ್ನೊಂದು ಕಲರಲ್ಲಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಚೈನ್ ಏನು ಗ್ಯಾಪ್ನ ಮಾಡ್ಕೊಂಡಿದ್ದೀನಿ ಇಲ್ಲಿಗೆ ಕುಚ್ಚನ್ನ ಕಟ್ಬಿಟ್ಟು ಫೈನಲ್ ಲುಕ್ ಹೇಗೆ ಕಾಣಿಸ್ತಿದೆ ಅಂತ ತೋರಿಸ್ತೀನಿ. ನೋಡಿ ನಾನಿಲ್ಲಿ ಕುಚ್ಚನ್ನ ಕಟ್ಟಿ ಆಗಿದೆ. ನಾನು 127 ದಾರನ ತಗೊಂಡು ಕುಚ್ಚನ್ನ ಕಟ್ಟಿದ್ದೀನಿ. ನಾನು ಆಗಲೇ ಹೇಳಿದೆ ಅಲ್ವಾ, ಇಲ್ಲಿ ಕುಚ್ಚನ್ನ ಕಟ್ಟಬೇಕಾದ್ರೆ ಇಲ್ಲಿ ಕೊನೆಯಲ್ಲಿ ಬಿಟ್ಟಿದ್ದೀನಿ ಅಲ್ವಾ, ಆ ಥ್ರೆಡ್ಡನ್ನು ಸೇರಿಸ್ಕೊಂಡು ನಾನಿಲ್ಲಿ ಕುಚ್ಚನ್ನ ಕಟ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಸಿಂಪಲಾಗಿ ಕ್ಯೂಟಾಗಿ ಚೆನ್ನಾಗಿ ಕಾಣಿಸುತ್ತೆ. ಬಿಗಿನರ್ಸು ನೀವು ಈ ಥರ ಡಿಸೈನ್ಸ್ನ ಸ್ಯಾರಿಗೆ ಮಾಡ್ಕೋಬೋದು. ಡಿಸೈನ್ಸ್ ಈ ಥರ ಕಾಣಿಸುತ್ತೆ ನಮಗೆ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸಿಂಪಲ್ ಆ್ಯಂಡ್ ಕ್ಯೂಟಾಗಿರುತ್ತೆ. ಈ ಥರ ಡಿಸೈನ್ಸ್ನ ನಾವು ಮಾಡ್ಕೋಬೋದು. ಇಲ್ಲಿ ಬೇಕು ಅಂದರೆ ನೀವು ಒಂದು ಸಿಂಗಲ್ ಬೀಡನ್ನ, ಸ್ಮಾಲ್ ಸೈಜ್ ಸಿಂಗಲ್ ಬೀಡ್ನು ಬೇಕಾದರೆ ಆ್ಯಡ್ ಮಾಡ್ಕೋಬೋದು. ಇಲ್ಲ ಈ ಥರನೇ ಬರೀ ಬೀಡ್ ಬೇಡ, ಬರೀ ಥ್ರೆಡ್ಡಲ್ಲೇ ಮಾಡ್ಕೊಳ್ತೀನಿ ಅಂದ್ರೂ ಮಾಡ್ಕೋಬೋದು. ನೋಡಿ ಇದೇ ಥರ ಡಿಸೈನ್ಸ್ನ ನೀವು ಮಾಡ್ಕೊಳ್ಳಿ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಹೊಸಬ್ರು ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೆ ಮುಂದಿನ ವಿಡಿಯೋಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.